76ನೇ ಸಂವಿಧಾನ ದಿನಾಚರಣೆ ಹಿನ್ನೆಲೆಯಲ್ಲಿ ಯಶವಂತಪುರ ವಕೀಲರ ವೇದಿಕೆ ಸಂವಿಧಾನ ದಿನ ಆಚರಣೆ ಮಾಡಿದೆ. ಯಶವಂತಪುರ ಸಂವಿಧಾನ ವೃತ್ತದಲ್ಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಕೆಗೆ ಮಾಲಾರ್ಪಣೆ ಮಾಡಿ ಸಂವಿಧಾನದ ಪೀಠಿಕೆಯನ್ನು ಓದಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಡಿಸಿಎಂ ಮಲ್ಲೇಶ್ವರ ಶಾಸಕ ಸಿಎನ್ ಅಶ್ವತ್ಥನಾರಾಯಣ್, ಯಶವಂತಪುರ ವಕೀಲರ ವೇದಿಕೆ ವಕೀಲರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಅಶ್ವತ್ಥನಾರಾಯಣ್ ಹಾಗೂ ವಕೀಲರ ವೇದಿಕೆಯ ಕೇಶವ್, ನಾಡಿನ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯ ತಿಳಿಸಿದರು. ಈ ದಿನವನ್ನು ನಾವೆಲ್ಲರೂ ಸ್ಮರಿಸಬೇಕು. ಬೆಂಗಳೂರಲ್ಲಿ ಎಲ್ಲೂ ಇಲ್ಲದ ಹೆಸರನ್ನು ನಾವು ನಮ್ಮ ಯಶವಂತಪುರ ಸರ್ಕಲ್ಗೆ ಇಟ್ಟಿದ್ದೇವೆ ಎಂದರು. ಸಂವಿಧಾನ ಶಿಲ್ಪಿಗಳಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡೋ ಮೂಲಕ ಸಂವಿಧಾನದ ಆಶಯಗಳನ್ನು ಇವತ್ತು ತಿಳಿಸೋ ಮೂಲಕ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಇದರ ಮನವರಿಕೆಯನ್ನು ಮಾಡಿಕೊಂಡು ನಾವು ಪ್ರತಿಯೊಬ್ಬರೂ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದಾಗಬೇಕು. ಈ ಸಂವಿಧಾನ ದಿನಾಚರಣೆಯ ಮುಖಾಂತರ ಮುಂದಿನ ಪೀಳಿಗೆಗೆ ಸಂವಿಧಾನ ಅಂದರೆ ಏನು, ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ಏನು, ಅವರು ಮಾಡಿದಂಥ ಕೆಲಸಗಳು ಏನು, ಮೊದಲನೇ ಕಾನೂನು ಸಚಿವರಾಗಿ ಅವ್ರು ಮಾಡಿದಂಥ ಕಾರ್ಯಗಳು ಒಂದಲ್ಲ ಎರಡಲ್ಲ, ಅದನ್ನು ಇವತ್ತು ಎಲ್ಲ ನಾವು ಹೆಣ್ಮಕ್ಳಿಂದ ಹಿಡಿದು ಎಲ್ಲರೂ ಮುಂದೆ ನೆನೆಸ್ಕೊಂಡು ಆ ಒಂದು ದಾರಿನಲ್ಲಿ ಆ ಒಂದು ಮಾರ್ಗದಲ್ಲಿ ನಾವು ನಡಿಬೇಕು ಅನ್ನೋದು